ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದರೆ ಸಾಧಿಸ್ತೀನಿ. ಎಲ್ಲ ನನ್ನ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ಇಂದಿನ ತರಗತಿಯಲ್ಲಿ ನಾವು ಅಂತಾರಾಷ್ಟ್ರೀಯ ಗಡಿರೇಖೆಗಳ ಬಗ್ಗೆ ಸಂಪೂರ್ಣವಾಗಿ ಸೂಪರ್ ಟ್ರಿಕ್ ಮುಖಾಂತರ ಈ ವಿಡಿಯೋದಲ್ಲಿ ತಿಳ್ಕೊಳ್ಳಂಬ್ರಿ. ಇದ್ರ ಮೇಲೆ ಪ್ರತಿಯೊಂದು ಜಿ ಕೆ ಟಾಪಿಕ್ ಮೇಲೆ 1-2 ಮಾರ್ಕ್ಸ್ ಇರುತ್ತೆ ನೋಡ್ರಿ. ಓಕೆ, ಒಂದು ಮಾತ್ರ ಕೇಳಿರ್ತಾರೆ, ಎಸ್ಪೆಷಲಿ ನಮ್ಮ ಪಿ ಸಿ ಯಲ್ಲಿ. ಓಕೆನಾ, ಪಿ ಎಸ್ ಐಲಿ ಇತ್ತೀಚೆಗೆ ಕೇಳಕತ್ತಾರೆ, ಸ್ವಲ್ಪ ಲಕ್ಷ್ಯ ಇರಲಿ. ಒಟ್ಟು ಈ ಒಂದು ಟಾಪಿಕ್ ಮೇಲೆ ಕಂಪಲ್ಸರಿ 1 ಮಾರ್ಕ್ಸ್ ಬರ್ತಾ. ಓಕೆ, ಫಸ್ಟ್ ನೋಡ್ರಿ, ಹಿಡನ್ಬರ್ಗ್. ಯಾವುದು? ಹಿಡನ್ಬರ್ಗ್. ಈ ಹಿಡನ್ಬರ್ಗ್ ರೇಖೆ ಜರ್ಮನಿ ಮತ್ತು ಪೋಲೆಂಡ್ ದೇಶಗಳ ಬಗ್ಗೆ ನಡುವೆ ಕಂಡುಬರ್ತಾ. ಹಿಡನ್ಬರ್ಗ್ ರೇಖೆ ಜರ್ಮನಿ ಮತ್ತು ಪೋಲ್ಯಾಂಡ್ ದೇಶದಲ್ಲಿ ಕಂಡುಬರ್ತಾ. ಓಕೆನಾ, ಇದನ್ನು ನಾವು ಯಾವ ರೀತಿ ನೆನಪಿಡ್ಬೋದಂದ್ರೆ, ನೋಡ್ರಿ, ಇಲ್ಲಿ ಹಿಡನ್ ಜರ್ಮನಿ ಮತ್ತು ಪೋಲ್ಯಾಂಡ್ ಐತಲ್ಲ, ಇಲ್ಲಿ ನಾನು ಏನು ಮಾಡ್ತಂದ್ರೆ ನಮ್ಮ ಸೂಪರ್ ಟ್ರಿಕ್ ಮುಖಾಂತರ ಹಿಡಿದು ಜಪ್ಪನ ಹೊಡಿತೀನಿ ರೀ. ಯಾರಿಗಾರ ಏನಾದರೂ ತಪ್ಪು ಮಾಡಿದ್ರಪ್ಪ ಏನು ಮಾಡ್ತೀವಿ ನಾವು? ಹಿಡಿದು ಏನು ಮಾಡ್ತೀವಿ? ಜಪ್ಪನ ಹೊಡಿತೀವಿ. ಹಿಡ ಅಂದ್ರಪ್ಪ ಅಂದ್ರೆ ಹಿಡನ್ ರೇಖೆ, ಜ ಅಂದ್ರಪ್ಪ ಅಂದ್ರೆ ಜರ್ಮನ್, ಪ ಅಂದ್ರಪ್ಪ ಅಂದ್ರೆ ಪೋಲ್ಯಾಂಡ್. ಜಪ್ಪನ ಹೊಡಿತೀವಿ. ಏನ್ರಿ ಟ್ರಿಕ್? ಹಿಡಿದು ಜಪ್ಪನ ಹೊಡಿತೀವಿ. ಇದು ಅರ್ಥ ತನಕದ ನಾನು. ಓಕೆನಾ, ಇನ್ನು ನೆಕ್ಸ್ಟ್ ರೀ, ಮ್ಯಾಕ್ ಮೋಹನ್ ರೇಖೆ. ಯಾವುದು? ಮ್ಯಾಕ್ ಮೋಹನ್ ರೇಖೆ. ಮ್ಯಾಕ್ ಮೋಹನ್ ರೇಖೆ ಚೀನಾ ಮತ್ತು ಭಾರತ ದೇಶದ ಮಧ್ಯೆ ಕಂಡುಬರ್ತಾ. ಓಕೆನಾ, ಇದು ನಮ್ಮ ಭಾರತ ದೇಶ ಅಂದ್ಕೊಳ್ರಿ. ಇದು ನಮ್ಮ ಭಾರತ ದೇಶ. ಓಕೆನಾ, ಹಿಂಗೈತೆ ಅನ್ಕೊಳ್ರಿ. ಹಾಂ, ಇದು ನಮ್ಮ ಭಾರತ ದೇಶ. ಚೀನಲ್ಲಿ ಕಂಡು ಬರ್ತ್ರಿ, ಇಲ್ಲಿ ನಮ್ಮ ಮ್ಯಾಲೆ ಕಂಡು ಬರ್ತಾ. ಸೊ ನಾವು ಇಲ್ಲಿ ನಿಂತು ನೋಡಿರಪ್ಪ ಅಂದ್ರೆ ನಾವು ಕರ್ನಾಟಕ ಇಲ್ಲಿ ನಮ್ಮ ಮೇಲೆ ಏನು ಕಂಡು ಬರ್ತಾ? ನಮ್ಮ ಮ್ಯಾಕ. ಸೊ ಮೇಲೆ ನಮ್ಮ ಮೇಲೆ ಕಂಡು ಬರ್ತಾ ಚೀನಾ ಕಂಡು ಬರ್ತಾ. ಸೊ ಮ್ಯಾಕ್ ಮೋಹನ್ ಬಂದ್ರಪ್ಪ ಅಂದ್ರೆ ಚೀನಾ. ಓಕೆನಾ, ಇದು ಅರ್ಥ ತನಕದ ನಾನು. ನೆಕ್ಸ್ಟ್ ಮನ್ನೇರಿಯಮ್. ಯಾವುದ್ರಿ? ಮನ್ನೇರಿಯಮ್ ರಷ್ಯಾ ಮತ್ತು ಫಿನ್ಲ್ಯಾಂಡ್ ಮಧ್ಯೆ ಕಂಡು ಬರ್ತಾ. ಎಲ್ಲಿ? ರಷ್ಯಾ ಮತ್ತು ಫಿನ್ಲ್ಯಾಂಡ್ ಮಧ್ಯೆ ಕಂಡು ಬರ್ತಾ. ಯಾವ ರೇಖೆ ಅಂದ್ರಪ್ಪ ಅಂದ್ರೆ ಮನ್ನೇರಿಯಮ್ ರೇಖೆ. ಇದನ್ನು ನಾವು ಯಾವ ರೀತಿ ನೆನಪಿಡ್ತೀರಂದ್ರೆ, ಮೊನ್ನೆ ಅಂದ್ರೆ ನಿನ್ನಿಲ್ಲ ಮೊನ್ನೆ ಅಂತೀವಿ ನಾವು. ಓಕೆನಾ, ಈ ಮೊನ್ನೆ ಏನಿರ್ತಂದ್ರಪ್ಪ ಅಂದ್ರೆ ಫುಲ್ಲು ರಶ್ ಇರ್ತೈತೆ ರೀ. ಏನೋ ಒಂದು ಮಾರ್ಕೆಟು ರಶ್ ಇರ್ತೈತಿ. ಆ ರಶ್ ಮಾರ್ಕೆಟ್ ಯಾವ ರೀತಿ ರಶ್ ಇರ್ತಂದ್ರಪ್ಪ ಅಂದ್ರೆ ಸಣ್ಣ ಒಂದು ಪಿನ್ನ ತೊಗೊಳಕ್ಕೂ ನಮ್ಮ ಕಡೆಯಿಂದ ಆಗ್ತಿರಲ್ಲ. ಸೊ ಮೊನ್ನೆ ರಶ್ ಇರುತ್ತೆ ಮಾರ್ಕೆಟು, ಅದರಿಂದ ನಮ್ಗೆ ಒಂದು ಸಣ್ಣ ಪಿನ್ನ ತೊಗೊಳಕ್ಕೂ ಆಗ್ತಿರಲ್ಲ. ಸೊ ರಷ್ಯಾ ಮತ್ತು ಫಿನ್ಲ್ಯಾಂಡ್. ಓಕೆನಾ, ಇದು ಅರ್ಥ ತನಕ ನಾನು. ಇನ್ನು ನೆಕ್ಸ್ಟ್ ರೀ, ರ್ಯಾಡ್ಕ್ಲಿಫ್ ರೇಖೆ. ಯಾವುದು? ರ್ಯಾಡ್ಕ್ಲಿಫ್ ರೇಖೆ. ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರ್ತೈತಿ. ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಕಂಡು ಬರ್ತಾ. ನೀವು ಇದನ್ನು ಯಾವ ರೀತಿ ನೆನಪಿಡ್ಬೋದಂದ್ರೆ, ನೋಡಿರಿ, ಈ ಒಂದು ಪಾಕಿಸ್ತಾನದವ್ರು ನೋಡ್ರಿ ಯಾವ ರೀತಿ ಮಾಡ್ತಿರ್ತಾರೆ ಅಂದ್ರಪ್ಪ ಅಂದ್ರೆ ಅವರು ರೌಡಿ ಥರ ಮಾಡ್ತಿರ್ತಾರೆ. ಅವರು ರೌಡಿ, ಹೌದಲ್ಲ? ಸೊ ರೌಡಿ ಹಿಂಗೆ ನೆನಪಿಡ್ರಿ. ಓಕೆನಾ, ಅಥವಾ ಇಂಡಿಯಾ ಮತ್ತು ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯೆ ಗಡಿ ಯಾವ ರೀತಿಯಾಗೈತೆ ಅಂದ್ರಪ್ಪ ಅಂದ್ರೆ ನಮ್ಗೆ ಫುಲ್ ದೊಡ್ಡ ರಾಡ್ ಹಾಕಿ ನಾವು ಅರೇಂಜ್ ಮಾಡೀವಿ. ಹಿಂಗೆ ನೆನಪಿಡ್ರಿ, ನಿಮ್ಮ ಇಷ್ಟ ಅದು. ಓಕೆನಾ, ಇನ್ನು ನೆಕ್ಸ್ಟ್ ನೋಡಿರಿ, ಸಿಗ್ಫ್ರೈಡ್ ರೇಖೆ. ಯಾವುದು? ಸಿಗ್ಫ್ರೈಡ್ ರೇಖೆ ಜರ್ಮನಿ ಮತ್ತು ಫ್ರಾನ್ಸ್ ದೇಶದಲ್ಲಿ ಕಂಡು ಬರ್ತಾ. ಇದನ್ನು ನೀವು ಡೈರೆಕ್ಟಾಗಿ ನೆನಪಿಟ್ಬಿಡ್ರಿ. ಸಿಗ್ಫ್ರೈಡ್ ರೇಖೆ ಜರ್ಮನಿ ಮತ್ತು ಫ್ರಾನ್ಸ್. ಇನ್ನು ನೆಕ್ಸ್ಟ್ ಇದೊಂದು 17ನೇ ಸಮಾಂತರ ರೇಖೆ ಉತ್ತರ ವಿಯೆಟ್ನಾಂ ಮತ್ತು ದಕ್ಷಿಣ ವಿಯೆಟ್ನಾಂ. ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ರಿಕ್ಸ್ ಬರ್ತಿಲ್ಲ. ನಿಮ್ಗೇನಾದರೂ ಟ್ರಿಕ್ಸ್ ಬಂದ್ರಪ್ಪ ಅಂದ್ರೆ ಕಾಮೆಂಟ್ ಮಾಡಿರಿ, ನೆಕ್ಸ್ಟ್ ನೋಡಂಬ್ರಿ. ಓಕೆನಾ, ನೆಕ್ಸ್ಟ್ ನೋಡಿರಿ, 38ನೇ ಸಮಾನಾಂತರ ರೇಖೆ. ಇದು ಕೂಡ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ. 38ನೇ ಸಮಾನಾಂತರ ರೇಖೆ ಡೈರೆಕ್ಟಾಗಿ ಇದೊಂದು ನೆನಪಿಟ್ಬಿಡ್ರಿ ನೀವು. ಸಿಗ್ಫ್ರೈಡ್ 17, 38 ಡೈರೆಕ್ಟ್ ಏನು ಟ್ರಿಕ್ ಬಂದ್ರಪ್ಪ ನನಗೆ ಕಮೆಂಟ್ಸ್ ಮಾಡಿರಿ. ಓಕೆ, ಇನ್ನು ನೆಕ್ಸ್ಟ್ ರೀ, ಯಾವುದು? ನಮ್ಮ 49ನೇ ಸಮಾನಾಂತರ ರೇಖೆ USA ಮತ್ತು ಕೆನಡಾ. ಓಕೆನಾ, ನಾನೇನು ಮಾಡ್ತೀನಿ, ಇವನು 49 ಐತಲ್ಲ, 47 ಮಾಡ್ತೀನಿ. ಏನು ಮಾಡ್ತೀನಿ? 47. AK-47 ಕೇಳಿದ್ರೆ AK-47. ಎ ಅಂದ್ರಪ್ಪ ಅಂದ್ರೆ ಅಮೇರಿಕಾ, ಕೆ ಅಂದ್ರಪ್ಪ ಅಂದ್ರೆ ಕೆನಡಾ, 47 ಐತಲ್ಲ. ಸೊ ಇದು 49 ಅಂತ ನೆನಪಿಡೋಕೆ 2 ನಂಬರ್ ಜಾಸ್ತಿ. AK-47 ಗನ್. ಓಕೆನಾ, ಅಮೇರಿಕಾ ಕೆನಡಾ 47 ಬದಲಿ ನಾವು 49 ಮಾಡ್ಕೊತೀವಿ ಅಷ್ಟೇ. ಓಕೆನಾ,
ಇದರ್ಥ ತಿಳ್ಕೊಳ್ತೀನಿ ನಾನು. ಇನ್ನು 24ನೇ ಸಮಾನಾಂತರ ರೇಖೆ ಭಾರತ ಮತ್ತು ಪಾಕಿಸ್ತಾನ. ಇದನ್ನು ನಾವು ಅಂಗೀಕರಿಸಲ್ಲ ರೀ, ಓಕೆನಾ. ಇದನ್ನು ಯಾವ ರೀತಿ ನೆನಪಿಡ್ಬೋದು ಅಂದ್ರೆ ನೀವು ನೋಡಿರಿ, ಪಾಕಿಸ್ತಾನ ಬಾರ್ಡ್ರ್ನಾಗ ನಮ್ಮ ಸೋಲ್ಜರ್ಸು 24/7 ಏನು ಮಾಡ್ತಾರೆ ರೀ, ಫುಲ್ಲು ಅಲರ್ಟ್ ಇರ್ತಾರೆ. ಸೊ 24/7 ಬಂದ್ರಪ್ಪ ಅಂದ್ರೆ ಯಾವುದು ರೀ, ಪಾಕಿಸ್ತಾನ. ಇಲ್ಲಿ ಬಂದ್ರಪ್ಪ ಅಂದ್ರೆ 24ನೇ ರೇಖೆ. ಯಾವುದು 24ನೇ ರೇಖೆ. ನೆಕ್ಸ್ಟ್ ಮೆಡಿಸಿನ್ ರೇಖೆ ಯಾವುದು ರೀ, ಮೆಡಿಸಿನ್ ರೇಖೆ ಕೆನಡಾ ಮತ್ತು ಅಮೇರಿಕಾ. ಕೆನಡಾ ಮತ್ತು ಅಮೇರಿಕಾ ಇದನ್ನು ಡೈರೆಕ್ಟಾಗಿ ನೆನಪಿಟ್ಬಿಡ್ರಿ. ಹಂಗೆ ನೆನಪಿಡಲಿಲ್ಲ ಅಂದ್ರಪ್ಪ ಅಂದ್ರೆ ಡೈರೆಕ್ಟ್ ಮೆಡಿಸಿನ್ ಹಿಂಗೆ ನೆನಪಿಟ್ಬಿಡ್ರಿ. ಮೆಡಿಸಿನ್ ರೇಖೆ ಕೆನಡಾ ಮತ್ತು ಅಮೇರಿಕಾ. ಆಲ್ಮೋಸ್ಟು ಆಪ್ಷನ್ನಾಗ 2ರಾಗ ಒಂದು ಕೊಟ್ಟಿರ್ತಾರೆ ರೀ. ಇವು ನಮಗೇನೇ ಹೆಲ್ತ್ ಸರಿ ಇಲ್ಲದೆ ಹೋದಾಗ ನಮ್ಗೆ ಮೆಡಿಸಿನ್ ಯಾರು ಕೊಡ್ತಾರೆ ರೀ, ನಮ್ಮ ಅಮ್ಮ ಕೊಡ್ತಾರೆ, ಅಮ್ಮ. ಸೊ ಅಮ್ಮಲಿದ್ದ ಅಮೇರಿಕಾ ಹಿಂಗೆ ನೆನಪಿಡ್ಬೋದು. ಕೆನಡಾ ಒಂದು ನೆನಪಿಡ್ರಿ, ಓಕೆನಾ. ಎಲ್ಲವಕ್ಕೂ ಟ್ರಿಕ್ಸ್ ಆಗಲ್ಲಲ್ರಿ, ಅಷ್ಟೇ. ಇನ್ನು ನೆಕ್ಸ್ಟ್ ನೋಡಿರಿ, ಹಾರ್ಡನ್ಸ್ ರೇಖೆ. ಯಾವುದು ಈ ಹಾರ್ಡನ್ ಸೈನ್ಸ್ ರೇಖೆ ಪೋಲ್ಯಾಂಡ್ ಮತ್ತು ಜರ್ಮನ್ ದೇಶಕ್ಕೆ ಕಂಡುಬರುತ್ತೆ. ಯಾವುದು ಪೋಲ್ಯಾಂಡ್ ಮತ್ತು ಜರ್ಮನ್ ದೇಶದಲ್ಲಿ ಕಂಡುಬರುತ್ತೆ. ಇದೊಂದು ನೆನಪಿಡ್ರಿ. ನೆಕ್ಸ್ಟ್ 20ನೇ ಸಮಾನಾಂತರ ರೇಖೆ ಲಿಬಿಯಾ ಮತ್ತು ಸುಡಾನ್. ಯಾವುದು ರೀ, ಲಿಬಿಯಾ ಮತ್ತು ಸುಡಾನ್. ಇದನ್ನು ನೀವು ಯಾವ ರೀತಿ ನೆನಪಿಡ್ತೀರಂದ್ರೆ ನೋಡಿರಿ, ಇನ್ನು ನೆಕ್ಸ್ಟ್ ಇವಾಗ ಬೇಸಿಗೆ ಕಾಲ ಶುರುವಾಗುತ್ತೆ. ಆಲ್ಮೋಸ್ಟು ಎಲ್ಲರೂ ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಬೇಸಿಗೆ ಕಾಲದಾಗ ಏನಾಗುತ್ತೆ ರೀ, ಎಲ್ಲ ನಮ್ಮ ಭೂಮಿ ಎಲ್ಲ ಸುಡ್ತಿರ್ತೈತಿ. ಅಂದ್ರೆ ನಾವು ತಣ್ಣಗಾಗ್ಬೇಕಂದ್ರೆ ತಂಪಾಗ್ಬೇಕಂದ್ರಪ್ಪ ಏನು ಮಾಡ್ತೀವಿ, ಲಿಂಬು ಜ್ಯೂಸ್ ಕುಡಿತೀವಿ. ಆಲ್ಮೋಸ್ಟ್ ಅದರಲ್ಲಿ ಲಿಬಿಯಾ ಲಿಂಬು ಜ್ಯೂಸ್ ಕುಡಿತೀವಿ ಸುಟ್ರಪ್ಪ ಅಂದ್ರೆ. ಎಷ್ಟು ರೀ, ಆಲ್ಮೋಸ್ಟ್ ಒಂದು ಲಿಂಬು ಜ್ಯೂಸು 20 ರೂಪಾಯಿ ಇವಾಗ, ಹೌದಲ್ರಿ. ಸೊ 20ನೇ ಸಮಾನಾಂತರ ರೇಖೆ ಬಂದ್ರಪ್ಪ ಅಂದ್ರೆ ಲಿಬಿಯಾ ಮತ್ತು ಸುಡಾನ್. ಹೆಂಗೆ ನೆನ್ಪಿಟ್ಟಿವಿ, ಏನಾದರೂ ನಮ್ಗೆ ಸೆಕೆ ಆದ ತಕ್ಷಣ ಅಥವಾ ಸುಡಾದ ತಕ್ಷಣ ನಾವೇನು ಮಾಡ್ತೀವಿ ಅಂದ್ರಪ್ಪ ಅಂದ್ರೆ 20 ರೂಪಾಯ್ದು ಲಿಂಬು ಜ್ಯೂಸ್ ಕುಡಿತೀವಿ ಅಷ್ಟೇ. ನೆಕ್ಸ್ಟ್ 22ನೇ ಸಮಾನಾಂತರ ರೇಖೆ ಈಜಿಪ್ಟ್ ಮತ್ತು ಸುಡಾನ್. ಯಾವುದ್ರಿ, ಈಜಿಪ್ಟ್ ಮತ್ತು ಸುಡಾನ್. ಇದನ್ನು ಯಾವ ರೀತಿ ನೆನಪಿಡ್ತೀರಂದ್ರೆ ನೋಡಿರಿ, ಸ್ಕೂಲಲ್ಲಿ ನಮಗೆ ಭಾಳ ಈಜಿ ಯಾವುದ್ರಿ, 2ರ ಮಗ್ಗಿ. ಈಜಿ ಅಂದ್ರಪ್ಪ ಅಂದ್ರೆ 2ರ ಮಗ್ಗಿ, 2 1 2 2 2 4 ಭಾಳ ಈಜಿ ಇತ್ತು 2ರ ಮಗ್ಗಿ. ಸೊ 22 ಐತಲ್ಲ, ನಾ 2 ಅಷ್ಟೇ ತೊಗೋತೀನಿ. ಭಾಳ ಈಜಿ ಇರ್ತೈತಿ. ನೆಕ್ಸ್ಟು ಅದನ್ನು ಯಾವಾಗ ಹೇಳ್ತಾರಪ್ಪ ಅಂದ್ರೆ ಸುಡಾನ್ ಅಂದ್ರಪ್ಪ ಅಂದ್ರೆ ಬೇಸಿಗೆ ಮಧ್ಯಾಹ್ನ ಟೈಮ್ನಾಗ ಸುಡ ಬಿಸಿಲಾಗ ನಮ್ಗೆ ಹೇಳ್ತಿದ್ರು, ಹೌದಲ್ರಿ. 2ರ ಮಗ್ಗಿ ಯಾವಾಗ ಹೇಳ್ತಿದ್ರು, ಸುಡ ಬಿಸಿಲಾಗ ನಮ್ಗೆ ಹೇಳಿಸ್ತಿದ್ರು, ಓಕೆನಾ. ಇದು ಅರ್ಥ ತನಕತ್ ನಾನು. 22 ಬಂದ್ರಪ್ಪ ಅಂದ್ರೆ 22ರಿಂದ 2 ತೊಗೊಂಡೀನಿ. 2ರ ಮಗ್ಗಿ ಈಸಿಯಾಗಿ ನಾವು 2ರ ಮಗ್ಗಿ ಹೇಳ್ತಿದ್ವಿ. ಯಾವಾಗ ಹೇಳ್ತಿದ್ರು ನಮ್ಗೆ, ಸುಡ ಬಿಸಿಲಾಗಿ ಹೇಳಿಸ್ತಿದ್ರು, ಓಕೆ. ಇದು ಅರ್ಥ ತನಕತ್ ನಾನು. ಮತ್ತು ಏನಿಲ್ಲ ರೀ, ಕ್ಲಾಸ್ ಮಾಡೋಕ್ಕಾಗಲಿಲ್ಲ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನೆಕ್ಸ್ಟು ಇನ್ನು ಡೈಲಿ ಕ್ಲಾಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ. ಸ್ವಲ್ಪ ಹೆಲ್ತ್ ಸರಿ ಇದ್ದಿಲ್ಲ, ಆಮೇಲೆ ಕ್ಲಾಸ್ ಮಾಡುವಂತಹ ಸರಿಯಾದ ಎನ್ವೈರ್ಮೆಂಟ್ ಇದ್ದಿಲ್ಲ ನನಗೆ, ಓಕೆನಾ. ಇವಾಗೂ ಇದು ಗಾಳಿ ಅದು ಇದು ಬರ್ಬೋದು ವಾಯ್ಸ್ ಓವರ್ ಮಾಡುವಾಗ, ಅದಕ್ಕೆ ಸಾರಿ ಹೇಳ್ತೀನಿ ರೀ. ನೆಕ್ಸ್ಟ್ ಆದಷ್ಟು ಬೇಗ ಡೈಲಿ ಇದಕ್ಕೆ ಏನೊಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿಕೊಂಡು ಕ್ಲಾಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರಗಳು, ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಸಾರಿ, ಓಕೆ. ಥ್ಯಾಂಕ್ ಯು ಸೋ ಮಚ್. ಯಾವಂದೇ ಆಗಿರಲಿ ಅನ್ಸೋರು ನಾವಾಗಿರಬೇಕು.